ಏನ್ಲ ದಯ್ಯ ಬಿಡ್ಸಕ ಯಪ್ಪೆಲ್ಲ ಬತ್ತೀನಿ ಅಂತ ಹೇಳುದ್ನಾ? ಹ್ಞೂ ಕಣಮ್ಮ, ಎಲ್ಲ ಹೇಳ್ದೆ ಬತ್ತನಂತೆ ಹೇಳಿದೀನಿ. ಹಿಂಗೆ ದಯ್ಯ ಬಿಡಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ. ಇವತ್ತು ಬತ್ತೀನಿ ಅಂತ ಹೇಳೋನಿ. ಈಗ ಕರ್ಕೊಂಡೊಂದು ಹೋಗ್ಬೇಕಷ್ಟೇ ನೀ ನನ್ನ ಮಗಳನ್ನ. ಏನು ದಯ್ಯ ಬಿಡಿಸ್ತೀರಾ ನನಗ? ಅಯ್ಯೋ ನಿಮ್ಗೆ ಎಷ್ಟು ಸಲ ಹೇಳ್ಬೇಕು, ನನ್ನ ಥರನೇ ಯಾರೋ ಒಬ್ಳು ಇಲ್ಲ ಅವಳೆ, ಸರಿನಾ? ಅದಕ್ಕೋಸ್ಕರ ನೀವು ಅವಳು ಅಂತ ನಾನು ಅನ್ಕೊಂಡು ಮಿಸ್ಟೇಕ್ ಮಾಡ್ಕೊಬಿಟ್ಟಿದ್ದೀರಾ. ಏ ದಯ್ಯ, ಬಾಯಿ ಮುಚ್ಕೊಂಡಿರು. ನನ್ನ ಮೊಮ್ಮಗಳು ಮೈ ಮೇಲೆ ಬರೋದಲ್ದೆ ನಿನಗೆ ಟುಸ್ಸು ಪುಸ್ಸು ಅಂತ ಮಾತಾಡೋದು ಬೇರೆ ಕಲ್ತ್ಕೊಬಿಟ್ಟಿದ್ಯಾ. ಸುಮ್ಮನೆ ನಿಂತ್ಕೊಳ್ಳೋದು ಕಲ್ತ್ಕ. ಏನೋ ಒಳ್ಳೆದಯ್ಯ ಅಂತ ಸುಮ್ಮನೆ ಬಿಟ್ಟಿವ್ನಿ, ಇಲ್ಲಾಂದ್ರೆ ಪರ್ಕೆ ತಕೊಂಡು ನಾನೇ ನೀವು ಉಳಿಸ್ಬಿಡ್ತಾ ಇದ್ದೆ. ಇವಳಿಗೆ ಹಿಂಗೆ ಹೇಳಿದ್ರೆ ಬುದ್ಧಿ ಬರಕಿಲ್ಲ ಈ ದೆಯ್ಯಕ್ಕೆ. ಏಯ್ ಹೋಗಿ ಪೂಜೆ ಸಮಯ ಎಲ್ಲ ಹೊಂದಿಸ್ಕೊ ಹೋಗು. ಎಪ್ಪ ಹೇಳಿದ್ನಲ್ಲ ಏನೇನೋ ಬೇಕು ಅಂತ ಹೇಳ್ಬಿಟ್ಟು. ನೋಡು, ಯಾರ ಹತ್ರನೂ ಹೇಳ್ಕೊಳಕ್ಕೆ ಹೋಗ್ಬೇಡ್ರಿ, ಸರಿನಾ? ನಾವಷ್ಟು ನಾವೇ ನಿನಗೆ ಹೋಗೋಣ, ದೇವಸ್ಥಾನದ ಪೂಜೆ ಗೀಜೆ ಮಾಡ್ಸೋಣ. ಅಲ್ಲೇ ನಿನಗೆ ಕೂರಿಸ್ಬಿಟ್ಟು ಊರಾಚೆ ಅಲ್ವ ಇರೋದ ಗುಡಿಯೇ, ಆ ಗುಡಿ ತಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ದೆಯ್ಯನ ಬಿಡಿಸ್ಬಿಡೋಣ. ಅಯ್ಯಪ್ಪ ಒಂದ್ಸಲ ಹಿಡ್ದ ಅಂತಂದರೆ ಬಿಡ್ಸೋಕ್ಕೆ ಯಾವುದೇ ಕಾರಣಕ್ಕೂ ಮುತ್ತೆಗೆ ವಾಪಸ್ ಬರೋಕ್ಕಿಲ್ಲ, ಹಂಗೆ ಬಿಡಿಸ್ತಾನೆ. ಅಯ್ಯೋ ಇವ್ರೇನಪ್ಪ ಹಿಂಗೆ ಟಾರ್ಚರ್ ಕೊಡ್ತಾವ್ರಲ್ಲ. ದೆವ್ವ ಬಿಡಿಸೋದು ಅಂತಂದರೆ ಹೆಂಗೆ ಬಿಡಿಸ್ತಾರೆ ಅಂತಲೇ ಗೊತ್ತಿಲ್ಲ ನನಗೆ. ಯಪ್ಪ ಸುಮ್ಮನೆ ನಾನೇ ನಿಮ್ಮ ಮಗಳು ಅಂತ ಹೇಳ್ಬಿಟ್ರೆ ದೆವ್ವ ಬಿಡಿಸೋದನ್ನ ಬಿಟ್ಬಿಡ್ತಾರೆ ಅಂತ ಅನ್ನಿಸ್ತದೆ. ಇವ್ರ ಜೊತೆ ಇದ್ದು 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 ತಲೆ ಕೆಟ್ಟೋಗ್ಬಿಟ್ಟೈತೆ ನನಗಂತೂ. ಅಯ್ಯೋ ಅಜ್ಜಿ, ದೆವ್ವ ಏನು ಬಿಡಿಸ್ಬೇಡಿ, ನೀವೇನು ಹೇಳಿದ್ರು ಅದೇನೇ ಸರಿ. ನಾನೇ ನಿಮ್ಮ ಮೊಮ್ಮಗಳಲ್ವಾ? ನೋಡ್ದ ಇನ್ನು ದೆವ್ವ ಬಿಡಿಸ್ತೀವಿ ಅಂತ ಹೇಳಿದ ತಕ್ಷಣನೇ ದೆವ್ವ ಹೋಗೋದು ಬರೋದು ಮಾಡ್ತಾ ಇತ್ತು ಕಣ್ಲೆ ಶಾರ್ತಿ. ಇವಾಗ ಇವಳನ್ನ ಕರ್ಕೊಂಡೋಗಿ ದೇವಸ್ಥಾನದಾಗ ಬಿಡಿಸಿದ್ವಿ ಅಂತ ಅನ್ಕ ದೆವ್ವನ ಅವಾಗ ನೋಡ್ತಾ ಇರು, ಮತ್ತೆ ವಾಪಸ್ ಬರಲ್ಲ. ನಿನ್ನ ಮಗಳು ನಿನ್ನ ಕೈಗೆ ಸಿಗ್ತಾಳೆ. ಹ್ಞೂ ಕಣಮ್ಮ, ಹೆಂಗೋ ನನ್ನ ಮಗಳು ಮೊದಲ ಥರ ಆಗ್ಬಿಟ್ಟು ಮೊದಲ ಥರ ಓಡಾಡ್ಕೊಂಡಿದ್ಬಿಟ್ರೆ ಖುಷಿಯಾಗಿ ಅಷ್ಟೇನೇ ಸಾಕು. ಅದಕ್ಕಿಂತ ಬೇರೆ ಇನ್ನೇನು ಬೇಡ ನನಗಂತೂ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲವರಪ್ಪ, ಯಾರು ಕಾಪಾಡಕ್ ಬರ್ತಾನೆ ಇಲ್ವಲ್ಲಪ್ಪ ನನಗೆ. ದೇವ್ರೆ ನೀನೇ ಕಾಪಾಡಬೇಕು. ಬಾ, ಏನು ಮಕ್ಕ ನೋಡ್ತಾ ಇದೀಯಾ? ಬಾ ಹೋಗೋಣ. ನಾನು ಈ ಹುಡುಗಿನ ಕರ್ಕೊಬಿಟ್ಟು ಬರ್ತೀನಿ, ನೀನು ಹೋಗಿ ಅಲ್ಲೆಲ್ಲ ಪೂಜೆಗೆಲ್ಲ ಹೊಂದಿಸ್ಕೊಂಡಿರಿ, ಬರ್ತೀನಿ. ಅಯ್ಯಪ್ಪ ಅಲ್ಲೇ ದೇವಸ್ಥಾನ ತೆಗಿತಾನೆ, ಹೋಗಿರಿ ಸರ್ನ. ಆಯ್ತತ್ತೆ. ಅಜ್ಜಿ ನಿಜವಾಗೂ ಹೇಳ್ತಾ ಇದ್ದೀನಿ, ನನ್ನ ಮಾತು ಕೇಳಿ, ನಾನು ಬಿಟ್ಬಿಡಿ. ನೀವು ಹೇಳ್ದಂಗೆ ಕೇಳ್ತೀನಿ, ನಾನೇ ನಿಮ್ಮ ಮೊಮ್ಮಗಳು ಅಂತಲೇ ಅನ್ಕೊಬಿಡಿ. ಆದರೆ ಈ ದೆವ್ವ ಬಿಡಿಸೋದು ಅದು ಇದು ಎಲ್ಲ ಕೇಳೋಕ್ಕೇ ಭಯಾನಕವಾಗೈತೆ. ಇನ್ನು ದೆವ್ವ ಬಿಡ್ಸಕ್ಕೆ ನಾನು ಕರ್ಕೊಂಡು ಹೋಗ್ಬಿಟ್ರೆ ಇನ್ನೆಂಗಿರ್ತೈತೋ ಏನೋ. ಅಜ್ಜಿ ನೀವು ಯಾಕೆ ಅರ್ಥ ಮಾಡ್ಕೊಂತಿಲ್ಲ ನನ್ನ ಕಷ್ಟನ? ನಾನು ಹೇಳೋದನ್ನು ಕೇಳಿ. ಅಯ್ಯೋ ಮೊಮ್ಮಗಳೇ, ನಿಂಗೆ ಏನೂ ಅರ್ಥ ಆಯ್ತಿಲ್ಲ, ಏನು ಮಾಡೋಕ್ಕಾಯ್ತದೆ? ಅದೇಯ್ಯ ಬಂದು ಅಟ್ಕಾಯಿಸ್ಕೊಂಬಿಟ್ಟೈತೆ ನಿನ್ನ ಮೇಲೆ, ನಿಂಗೆ ಏನೂ ಅರ್ಥನೇ ಆಯ್ತಿಲ್ಲ. ನಾ ಅಂತ ನೀನೇನು ಮಾಡೋಕ್ಕಾಯ್ತದೆ? ಒಂದು ಕಿತ ಬಂದು ದೆಯ್ಯ ಸೇರ್ಕತ್ತದೆ, ಒಂದು ಕಿತ ಹೊಂಟೋಯ್ತದೆ. ಆಯಪ್ಪ ಒಂದು ಕಿತ ಈಗ ದೆಯ್ಯ ಬಿಡಿಸ್ದ ಅಂತ ಹೇಳಿದ್ರೆ ಎಲ್ಲನೂ ಸೊರೈತದೆ. ನೋಡಿ ಹೋಗೋಣ ಸುಮ್ಕೇನೆ. ಅಣ್ಣು ನಿನ್ನೆ ನಂಬ್ಕೊಂಡು ಬಂದಿದ್ದೀನಿ ಕಣಣ್ಣ. ಹೆಂಗನ ಮಾಡಿ ನನ್ನ ಮಗಳು ಮೈಮಾಗಿರೋ ಪಾರಿಂದ ಏನೋ ಓಡ್ಕೊಳಿಸ್ಬಿಡ್ಬೇಕು ಕಣಣ್ಣ. ನೀನಂತೂ ನಿನ್ನೆ ಏನು ನಂಬ್ಕೊಂಡು ಕೂತಿದ್ದೀನಿ ನಾನಂತೂ. ಎಂತೆಂಥದ್ದು ಏನೋ ಓಡಿಸಿದ್ಯಾ ನೀನು, ಒಪ್ಕೊತೀನಿ. ಆದರೆ ನನ್ನ ಮಗಳು ಮೈಮಾಗಿ ಬಂದಿರೋದು ಪಾರಿಂದ ಅಲ್ವಾ, ಅದಕ್ಕೆ ನೀವು ಹೊಸಿ ನಂಗೆ ಭಯ ಆಯ್ತೈತಿ. ಮದುವೆ ಆಗೋ ಹುಡುಗಿ ಆಮೇಲೆ ನಾಳೆಗೆ ಮದುವೆ ಆಯ್ತದೋ ಆಗಕ್ಕಿಲ್ವೋ, ಅದೇ ಕಾರಣ ನಂಗೊಂಥರ ಚಿಂತೆ ಆಗೋಗ್ಬಿಟ್ಟೈತೆ. ಅದಕ್ಕೆ ನೀನು ನಾನಂತೂ ಕಾಯ್ತಾ ಇವನಿ ಯಾವಾಗ ಬಿಟ್ಬಿಟ್ಟು ಹೋಯ್ತದೋ ದೆಯ್ಯ, ನನ್ನ ಮಗಳು ಮದುವೆ ಯಾವಾಗ ಮಾಡ್ತೀವೋ ಅಂತ. ಎಂತೆಂಥ ದೆಯ್ಯ ನೋಡಿಲ್ಲ. ನಿನ್ನ ಮಗಳು ಮೈ ಮೇಲೆ ಬಂದಿರೋ ದೆಯ್ಯ ಯಾವ ಲೆಕ್ಕ? ನೀವೇನು ತಲೆ ಕೆಡಿಸ್ಕೊಳಕ್ಕಂತೂ ಹೋಗ್ಲೇ ಬ್ಯಾಡ್ರಿ. ನಾನಿಲ್ವೇ, ನಾನು ನೋಡ್ಕೊತೀನಿ ಆ ದೆಯ್ಯನ ಹೆಂಗೆ ಒದ್ದೀಚೆ ಕಡೆಗೆ ಓಡ್ ಕಳಿಸ್ಬೇಕು ಅಂತ ಹೇಳ್ಬಿಟ್ಟು ನನಗೆ ಸಂದ ಗೊತ್ತು. ನಾನು ಹೇಳ ಮಂತ್ರಕ್ಕೆ ನೀ ಆ ತಲೆ ಕೆಟ್ಟೋಗ್ಬಿಟ್ಟು ಹಂಗೆ ಓಡೋಯ್ತದೆ. ಮಂತ್ರಕ್ಕೂ ಓಡೋಗ್ಲಿಲ್ಲ ಅಂತ ಹೇಳಿದ್ರೆ ಐತಲ್ಲ ಹುಣಸೆ ಬರೆ ತಕೊಂಡು ಪಾಠ 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 ಬಾರಿಸ್ದೆ ಅಂತ ಹೇಳಿದ್ರೆ ಎಲ್ಲೆಲ್ಲಿರೋ ದೆಯ್ಯ ನನಗೆ ತೂರ್ಕೊಂಡು ಓಡೊಂಟೋಗ್ಬಿಡ್ತವೆ. ನೀವು ತಲೆ ಕೆಡಿಸ್ಕೋಬೇಡಿ. ಅಯ್ಯೋ ಅಯ್ಯೋ ಅಯ್ಯೋ, ಆಪ್ತಮಿತ್ರ ಫಿಲಮಗೆ ಇದೇ ಥರನೇ ತಾನೇ ಮಂಡಲ ಥರ ಮಾಡಿಬಿಟ್ಟು ಅವ್ನು ಹಿಡ್ಕೊಂಡು ಹೊಡಿತಾನಲ್ಲ, ಹಾಗೆ ಇವನು ನಾನು ಹಿಡ್ಕೊಂಡು ಹೊಡೆದ್ಬಿಟ್ರೆ ನನ್ನ ತಿಥಿ ಆಗೋಗ್ಬಿಡ್ತೈತೆ. ಸುಮ್ಮನೆ ಮಾತಾಡ್ಬೇಕಾದ್ರೆ ಹೋಗ್ತೀನಿ 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 ಅಂತ ಏನಾದ್ರು ಒಂದು ಡೈಲಾಗ್ ಹೊಡೆದ್ಬಿಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನನ್ನ ಕತೆ ಮುಗೀತು ಅಂತಲೇ ಅರ್ಥ. ಆ ಹುಡುಗಿನ ಕರ್ಕೊಬಂದು ಈ ಮಂಡಲದ ಮುಂದೆ ಕೂರಿಸ್ರಿ. ಏಯ್ ಬಾಬಾ ಕೂತ್ಕ ಬಾ. ಅಯ್ಯೋ ಅಜ್ಜಿ, ನೀವು ಯಾಕೆ ನಾನು ಅರ್ಥ ಮಾಡ್ಕೊಂತ ಇಲ್ವೋ ಏನೋ. ಏಯ್ ಬಾ ಕೂತ್ಕ ಬಾ. ಏಯ್ ದೆಯ್ಯ ಯಾಕೋ ಬಂದು ಕೂತ್ಕೊಳ್ಳಂಗೆ ಕಾಣೆ. ಹುಣಸೆ ಬರೆ ತಗೊಬಂದು ನಾಲ್ಕು ಬಾರಿಸ್ದೆ ಅಂತಂದ್ರೇನೆ ಆ ದೆಯ್ಯನೇ ಓಡ್ ಬಂದು ಕೂತ್ಕೊತದ್ ನೋಡ್ತಾ ಇರು. ಬೇಡ ಬೇಡ ಬೇಡ, ಕೂತ್ಕೊತೀನಿ, ಬಂದು ಕೂತ್ಕೊತೀನಿ. ಓಂ ರಾಮ್ ರೀಂ ರೂಂ ಫಟ್ ಸ್ವಾಹ. ಓಂ ರಾಮ್ ರೀಂ ರಾಮ್ ರೂಂ ರಾಮ್ ರಾಮ್ ಸಾಚೋ ಹಚ್ ಚಾಚೋ ಚೋ. ಹೇಳು, ನೀನು ಯಾರು? ನೀನು ಇಲ್ಲಿ ಯಾಕೆ ಬಂದಿದ್ಯಾ? ಈ ಸಿಚುಯೇಷನ್ಗೆ ನಾನು ಬ್ರೈನ್ ಉಪಯೋಗಿಸ್ಬೇಕು. ಇಲ್ಲ ಅಂತ ಹೇಳಿದ್ರೆ ನಿಜವಾಗೂ ನನಗೆ ಬೀಳ್ತವೆ ಒದೆ ಅಂತ ಹೇಳಿದ್ರೆ ಸರಿಯಾಗಿ ಬೀಳ್ತವೆ. ಸುಮ್ಮನೆ ಇರೋತ್ರ ಯಾಕೆ? ನಾನು ನಾಟಕ ಶುರು ಮಾಡ್ಕೊಂಬಿಡ್ಬೇಕು ಅಷ್ಟೇನೆ. ಇಲ್ಲಾಂದರೆ ನನಗೆ ಚರ್ಮ ಸುಳಿತಾರೆ. ಈಗ ತಗ್ಲಾಕೊಂಡ್ಬಿಟ್ಟಿದ್ದೀನಿ, ನೈಸಾಗಿ ಬಿಡಿಸ್ಕೊತೀನಿ. ನಿನ್ನೆ ಕೇಳ್ತಾ ಇರೋದು, ಯಾರು ನೀನು? ಯಾಕೆ ಈ ಹುಡುಗಿ ಮೈ ಮೇಲೆ ಬಂದು ಸೇರ್ಕೊಂಡಿದ್ಯಾ? ಹೇಳು, ಯಾರು ನೀನು? ನನ್ನ ಹೆಸರು ಸ್ನೋ ವೈಟ್ ಅಂತ ಹೇಳಿ. ಹೋಗೋಣ, ಈ ಸ್ನೋವು ಪೌಡ್ರು ಎಲ್ಲ ದೆಯ್ಯಾಗಿ ಬರೋದು ಕಲ್ತ್ಕೊಬಿಟ್ವ ಏನೋ? ಇಲ್ಲ ಕಣಕ್ಕ, ಪಾರಿನಗಳಿಗೆ ಹೆಸರುಗಳು ಹಂಗೇನೇ ಇರೋದು. ನಿಂಗೆ ಗೊತ್ತಾಗಕ್ಕಿಲ್ಲ ಅವ್ರ ಹೆಸರುಗಳು ಹೆಂಗೆ ಹೋಯ್ತಾರೆ. ಅದಕ್ಕೇನೆ ಅವಳು ಹೇಳ್ತಾ ಇರೋದು. ಸುಮ್ಕಿರ್ರಿ ನೀವು, ಡಿಸ್ಟರ್ಬ್ ಮಾಡಬೇಡಿ ನನಗೆ. ನಿನ್ನ ಹೆಸರು ಈ ಸ್ನೋ ವೈಟಾ? ಸರಿ, ಇಲ್ಲಿಗೆ ಯಾಕೆ ಬಂದೆ? ಈ ಹುಡುಗಿ ಮೈ ಮೇಲೆ ಯಾಕೆ ಸೇರ್ಕೊಂಡಿದ್ಯಾ?
ಯಾಕೋ ಹುಡುಗಿ ಇಷ್ಟ ಆದ್ಲು, ಅದಕ್ಕೆ ಬಂದು ಸೇರ್ಕೊಂಡೆ. ನನ್ನನ್ನು ಬಿಟ್ಬಿಡಿ, ನಾನು ಹೋಗ್ತೀನಿ. ಜೀವನದಾಗ ಮೊದಲನೇ ದೆಯ್ಯನ ಬಿಡ್ಸೋಣ ಅಂತ ಬಂದಿದ್ದೀನಿ. ಇದೇನು ನನ್ನ ಮಂತ್ರ ಸರಿಯಾಗಿ ಹೇಳಿಲ್ಲ. ಅರ್ಧಂಬರ್ಧ ಮಂತ್ರ ಹೇಳ್ಬೇಕಾದ್ರೆ ಓದ್ತೀನಿ 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 ಅಂತ ಆಯ್ತಲ್ಲ. ನನಗೆ ಇವ್ರ ಹತ್ರ 10,000 ರೂಪಾಯಿ ದುಡ್ಡು ಇಸ್ಕೋಬೇಕು ಅಂದರೆ ಏನೇನೇನೋ ಡ್ರಾಮಾ ಮಾಡಬೇಕು ಅನ್ಕೊಂತ ಇದ್ದೆ. ಈ ಹುಡುಗಿ ಬಿಡು, ಈಸಿಯಾಗಿ ದೆಯ್ಯ ಓದ್ತೀನಿ ಓದ್ತೀನಿ ಅಂತ ಹೇಳ್ತಾ ಇರಬೇಕಾದ್ರೆ ನಾನು ಯಾಕೆ ತಲೆ ಕೆಡಿಸ್ಕೊಳ್ಳಿ. ನೋಡು, ಈ ಹುಡುಗಿ ಮೈ ಮೇಲೆ ಬಂದು ದೊಡ್ಡ ತಪ್ಪು ಮಾಡಿದೆ. ಅದ್ರಾಗೂ ಇಡೀ ಊರಿಗೇನೇ ದೊಡ್ಡ ಮಂತ್ರವಾದಿ ನಾನು. ದೊಡ್ಡ ಮಂತ್ರವಾದಿ ಆದಮೇಲೆ ನೀನು ನನ್ನನ್ನು ನನ್ನ ಹತ್ರ ತಗ್ಲಾಕೊಂಬಿಟ್ಟು ಇನ್ನೂ ದೊಡ್ಡ ತಪ್ಪು ಮಾಡಿದ್ಯಾ. ನೋಡು, ಈ ಸ್ನೋ ವೈಟು ಹೇಳ್ತಾ ಇದ್ದೀನಿ ಕೇಳಿಸ್ಕ. ಅದೇನು ಪಾಂಚ್ ಡಬ್ಬನೋ ಸ್ನೋಪ ಡಬ್ಬನೋ ಗೊತ್ತಿಲ್ಲ, ಏನೋ ಹೆಸ್ರು ಮಾಡಿಕೊಂಡಿದ್ಯಾ. ನೋಡು, ಇಡೀ ಊರಾಗ ನಾನು ಫೇಮಸ್ ಮಂತ್ರವಾದಿ. ನೀನು ಇವಾಗ ಇಲ್ಲಿಂದ ಹೋಗಬೇಕು. ಇಲ್ಲ ಅಂತಂದರೆ ಹುಣಸೆ ಬರೆ ತಗೊಂಡು 4 ಸರಿಯಾಗಿ ಬಾರಿಸ್ತೀನಿ. ಹೇಳು, ಹೋಗ್ತೀಯಾ? ಓಂ ರಾಮ್ ರೀಂ ರಾಮ್ ರೂಂ ರಾಮ್ ಚಪ್ 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 ಪಟ್ ಸ್ವಾಹ. ಹೋಗ್ತೀಯಾ? ಹೋಗ್ತೀನಿ, ಖಂಡಿತ ಹೋಗ್ತೀನಿ. ಹೋಗ್ಬೇಕು. ಇನ್ನೊಂದು ಕಿತ ಯಾವುದೇ ಕಾರಣಕ್ಕೂ ಈ ಹುಡುಗಿ ಮೈ ಮ್ಯಾಲೆ ಬರಬಾರ್ದು. ಫಾರಿನ್ ದೆಯ್ಯ ಅಂತಂದಮೇಲೆ ನಮ್ಮ ಇಂಡಿಯಾಕ್ಕೆ ಏನಕ್ಕೆ ಬರಬೇಕಿತ್ತು? ಬರಬಾರ್ದು, ಸರಿನಾ? ನೋಡು, ಇನ್ನೊಂದ್ಸಲ ಏನಾರ ಬಂದೆ ಅಂತ ಹೇಳಿದ್ರೆ ಈ ಮಂಡಲದೊಳಗಡೆ ಕೂಡ ಹಾಕ್ಬಿಟ್ಟು ನಿನ್ನ ಹಾಗೆ ಕಟ್ಟಾಕ್ಬಿಡ್ತೀನಿ. ಮತ್ತೆ ನೀನು ವಾಪಸ್ ಎಲ್ಲೂ ಹೋಗೋಕ್ಕಾಗಬಾರ್ದು, ಹಂಗೆ ಮಾಡ್ಬಿಡ್ತೀನಿ. ಇನ್ನೂ ನನ್ನ ಪವರ್ ಏನು ಅಂತ ಹೇಳ್ಬಿಟ್ಟು ನಿನಗಿನ್ನೂ ಗೊತ್ತಿಲ್ಲ. ರೀ, ನೋಡಿದ್ರೇನ್ರಿ ಯಪ್ಪ ಹೇಳೋ ಮಂತ್ರಕ್ಕೇನಿಗೆ ದೆಯ್ಯ ಓಡೈತೀನಿ ಅಂತ ಹೇಳ್ತಾ ಇರೋದು. ಯಪ್ಪ ದೇವ್ರೆ, ಯಪ್ಪನ ಮಂತ್ರಕ್ಕೇನಿ ಅಂತ ಸೊಕ್ತಿರ್ಬೇಡ ರೀ. ಹೂನಿ, ನನಗೂ ಹಂಗೆ ಅನ್ನಿಸ್ತೈತಿ ಇವಾಗ. ಎಂತ ಸೊಕ್ತಿರ್ಬೇಡ ಹೇಳು. ಇನ್ನೊಂದು ಕಿತ್ತ ಆಮೇಕಿಂದ ನಮ್ಮ ಮನ್ಗೋಗಿದ ತಕ್ಷಣ ನನ್ನ ಮೊಮ್ಮಗಳು ಮೈ ಮ್ಯಾಗ ಬಂದು ಸೇರ್ಕೊಬಿಟ್ರೆ ಪ್ರಮಾಣ ಮಾಡಿಸು. ಇನ್ನೊಂದು ಕಿತ್ತ ನನ್ನ ಮೊಮ್ಮಗಳು ಮೈ ಮ್ಯಾಗ ಬರೋಕ್ಕಿಲ್ಲ ಅಂತ ಹೇಳ್ಬಿಟ್ಟು ದೆಯ್ಯಗಳು ಕೊಟ್ಟು ಮಾತು ತಪ್ಪಕ್ಕಿಲ್ವಂತೆ. ಒಂದು ಕಿತ್ತ ಪ್ರಮಾಣ ಮಾಡಿಸು. ಏಯ್, ಪ್ರಮಾಣ ಮಾಡು. ಇನ್ನೊಂದು ಕಿತ್ತ ಈ ಹುಡುಗಿ ಮೈ ಮೇಲೆ ಬರೋಕ್ಕಿಲ್ಲ ಅಂತ ಪ್ರಮಾಣ ಮಾಡು. ದಪ್ಪ ನಮ್ಮ ಮಕ್ಕಳು ಚಿಕ್ಕ ಹಿಂಸೆ ಕೊಡ್ತಾವ್ರೆ. ಇವ್ರ ಹಿಂಸೆಗಿನ ನಮ್ಮ ಅಪ್ಪನ ಅಣ್ಣನ ತಮ್ಮನಲ್ಲಿ ಕೊಡ್ತಾ ಇದ್ದಲ್ಲ ಹಿಂಸೆ, ಆ ಹಿಂಸೆನ ಎಷ್ಟೋ ವಾಸಿ. ಹುಣಸೆ ಬರೋ ಏಟುಗಳಿಗೆ ನಾನು ಪ್ರಾಮಿಸ್ ಮಾಡೋದೇ ಎಷ್ಟೋ ವಾಸಿ. ಆಯ್ತು, ನಾನು ಪ್ರಮಾಣ ಮಾಡಿ ಹೇಳ್ತೀನಿ, ಇನ್ನೊಂದ್ಸಲ ಈ ಹುಡುಗಿ ಮೇಲೆ ಬರಲ್ಲ. ಸರಿ, ಹೋಗು ಇವಾಗ, ಹೊರಟೋಗ್ಬಿಡು. ಹೋಗ್ತೀನಿ. ನೋಡ್ದೇನಕ್ಕ, ಈ ದೆಯ್ಯ ಹೆಂಗೆ ಓಡೋಯ್ತು ಅಂತ ಹೇಳ್ಬಿಟ್ಟು ನಾನು ಮಂತ್ರಕ್ಕೇನೆ ಇನ್ನೂ ನಾನು ಹುಣಸೆ ಬರ ತಗೊಂಡು ಬಡ್ದಿದ್ದೆ ಅಂತ ಹೇಳಿದ್ರೆ ಇನ್ನೂ ಬೇಗ ಹೊರಟೋಗಿರೋದು. ಅಯ್ಯೋ ಪಾಪ, ಒಳ್ಳೆ ದೆಯ್ಯ ಅಂತ ಹೇಳ್ಬಿಟ್ಟು ನಾನೇನೇ ನಿಧಾನ ಕಳಿಸ್ಕೊಟ್ಟೆ. ನೋಡಿದ್ರಾ ಹೆಂಗೆ ನನ್ನ ಕೈ ಚಳಕ ಅಂತ ಹೇಳ್ಬಿಟ್ಟು. ಅಯ್ಯೋ, ನೋಡ್ತಾ ಇಲ್ವೇ? ನೋಡ್ತಿರೋದಕ್ಕೆ ಏನಿಯ ಗೊತ್ತಾಯ್ತೈತೆ. ಏನಮ್ಮ, ಈಗ ದೆಯ್ಯ ಹೋಗಿರ್ಬೇಕು, ನೀವು ಮಾತಾಡಿಸ್ರಿ. ಮಗಳೇ, ಅಮ್ಮ, ಮಗಳೇ, ಅಪ್ಪ. ಅಯ್ಯೋ ಮುದ್ದಿನ ಮೊಮ್ಮಗಳೇ, ಅಜ್ಜಿ. ಜೀವನದಾಗ ಮೊದಲನೇ ಕಿತ್ತ ದೆಯ್ಯ ಬಿಡಿಸಿ 10,000 ರೂಪಾಯಿ ಇಸ್ಕೊತಾ ಇದ್ದೀನಿ. ನನಗಿನ್ನ ಗ್ರೇಟ್ ಇನ್ನು ಯಾರಾದರೂ ಇರ್ತಾರ? ಸಾಧ್ಯನೇ ಇಲ್ಲ. ನಾನೇ ಗ್ರೇಟ್ ಆಗೋಗ್ಬಿಟ್ಟೆ ನೋಡಿ ಇವಾಗ. ಅಯ್ಯೋ ನನ್ನ ಮೊಮ್ಮಗಳು ಮೈ ಮೇಲಿಂದ ದೆಯ್ಯ ಹೊಂಟೋಗ್ಬಿಡ್ತು. ದೆಯ್ಯ ಇನ್ನ ನನ್ನ ಮೊಮ್ಮಗಳು ಮೈ ಮೇಲೆ ಇರಲ್ಲ, ಇನ್ನಿರಕ್ಕೆ ಸಾಧ್ಯನೂ ಇಲ್ಲ. ಮೊಮ್ಮಗಳೇ, ಟೋಟಲ್ ಮೆಂಟಲ್ ಫ್ಯಾಮಿಲಿ. ಅಜ್ಜಿ, ಅಮ್ಮ, ಅಪ್ಪ. ಅಯ್ಯೋ ಮಗಳೇ, ಅಯ್ಯೋ ಮಗಳೇ. ನಾನು ಯಾಕೆ ಇಲ್ಲಿದ್ದೀನಿ? ಇದೇನಪ್ಪ ಇದು, ಇಲ್ಲೂ ಕರ್ಕೊಂಬಂದ್ಬಿಟ್ಟಿದ್ದೀರಲ್ಲ? ನೋಡಮ್ಮ, ಅದೊಂದು ದೊಡ್ಡ ಕತೆ. ನಿನ್ನ ಮೈ ಮೇಲೆ ದೆಯ್ಯ ಪಾರಿನ ದೆಯ್ಯ ಬಂದು ಸೇರ್ಕೊಂಡಿತ್ತು. ಏನು, ಪಾರಿನ ದೆಯ್ಯ ಬಂದು ಸೇರ್ಕೊಂಡಿತ್ತ? ಹ್ಞೂ ಕಣಮ್ಮ, ಪಾರಿನ ದೆಯ್ಯ ಬಂದು ಸೇರ್ಕೊಂಡಿತ್ತು. ಆ ದೆಯ್ಯನ ಹೊಡೆದು ಮಾಡಿ ಕಳಿಸೋ ಅಷ್ಟೊತ್ತಿಗೆ ನೋಡು ಇಷ್ಟು ದಿನ ಬೇಕಾಯಿತು. ಹಬ್ಬ, ಇನ್ನೇನು ತಲೆ ಕೆಡಿಸ್ಕೊಬೇಡ. ನಿನ್ನ ಮೈ ಮೇಲೆ ದೆಯ್ಯ ಹೊರಟೋಗ್ಬಿಡ್ತು. ಇನ್ನು ನೀನು ನಿಮ್ಮ ಮನೆಯವ್ರ ಜೊತೆ ಆರಾಮಾಗಿರ್ಬೋದು. ಏನಮ್ಮ, ನಂದು 10,000 ರೂಪಾಯಿ ಮಾತ್ರ ಕೊಡಲೇಬೇಕು. ಈ ಪೂಜೆ ಮಾಡೋಕೆ ನಾನು ಎಷ್ಟು ದಿನದಿಂದ ಸಾಹಸ ಮಾಡ್ತಾ ಇದ್ದೀನಿ ಗೊತ್ತಾ? ಅಯ್ಯೋ ಸ್ವಾಮಿಯರೇ, ನನ್ನ ಮಗಳು ಮೈ ಮೇಲಿಂದ ನೀವು ದೆಯ್ಯನ ಓಡ್ ಕಳಿಸ್ಬಿಟ್ಟಿದ್ದೀರಾ ಅಂತ ಹೇಳಿದ್ರೆ ನಾನು ನಿಮ್ಗೆ 10,000 ರೂಪಾಯಿ ಕೊಡೋಕ್ಕಿಲ್ಲ ಅಂತ ಹೇಳ್ತೀನಿ. ಸದ್ಯ ನನ್ನ ಮಗಳು ಮೈ ಮೇಲಿಂದ ಹೋಯ್ತಲ್ಲ ದೆಯ್ಯ, ಅಷ್ಟು ದಿನ ಸಾಕು. ನಿಮ್ಮ 10,000 ರೂಪಾಯಿನ ನಾನು ಕೊಡ್ತೀನಿ, ನೀವೇನು ಯೋಚನೆ ಮಾಡಬೇಡಿ. ಇನ್ನೇನ ಪೂರ್ತಿ ಪೂಜೆ ಇದ್ರೆ ಮುಗಿಸ್ಬಿಡಿ. ಆಮೇಕಿಂದ ತಿರುಗಿ ಮತ್ತೆ ಏನಾರ ಪ್ರಾಬ್ಲಮ್ ಆಗ್ಬಿಟ್ಟದ್ದು. ಇರಿ. ಓಂ ಮಂಗಳಾನ ಮಹಾವದಾನ ಮಹಾಗುರಾನ್ ಮಹಾಶುಕ್ರಾನ್ ಮಹಾಶನ್ಯಾನ್ ಮಹಾಕೇತೇ ನಮಃ. ಓಂ ನಮಃ. ಓಂ ಮೋಹಿನಿ ಪಿಶಾಚಿ ಸರ್ವನಾಶಾಯ ನಮಃ. ಓಂ ನಾರಾಯಣ ನಮಃ. ಓಂ ನಾರಾಯಣ ನಮಃ. ಓಂ ರಮಾಯ ನಮಃ. ಓಂ